ಸ್ವಲ್ಪ ದಿನಗಳಿಂದ ನನ್ನ ಮನ್ಸಲ್ಲಿ ಒಂದು ಆಸೆ ಹುಟ್ಟಿದೆ. ಏನು? ನಮ್ಮ ಸೂರ್ಯನ್ ಬಗ್ಗೆ. ಅವನಿಗೇನು? ಒಳ್ಳೆ ಹುಡುಗ, ನಂಗೆ ತುಂಬಾ ಇಷ್ಟ ಆದ. ಆ, ಸೂರ್ಯಂಗೆ ನಮ್ ಸುಮಂಗಲನ್ ಕೊಟ್ಟು ಮದ್ವೆ ಮಾಡಿಸಿದ್ರೆ. ನಿನಗವನು ತುಂಬಾ ಇಷ್ಟ ಆದ ಅಲ್ವಾ? ಸುಮಂಗಲ ಸೂರ್ಯ ಒಳ್ಳೆ ಜೋಡಿ. ಓ ಹಾಗ? ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ? ಮತ್ತೆ ನನಗವನ್ ತುಂಬಾ ಇಷ್ಟ. ನಮ್ ಮಗಳ್ಗವ್ನ ಇಷ್ಟನಾ? ಅವಳಿಗೆ ಅವನಂದ್ರೆ ಜೀವ. ಏನ್ ಅವಳು ನಿನ್ನ ಹತ್ರ ಹೇಳಿದ್ಲಾ? ಅದೆಲ್ಲ ಹೇಳಿದ್ರೇನೆ ಗೊತ್ತಾಗದ. ಹಾಗಾದ್ರೆ ಈ ಸಂಬಂಧ ನಾವು ಮಾತಾಡೋಣ. ಇದನ್ನ ಹೇಗ್ ಮುಂದುವರ್ಸೋದು ಅಂತ ನೀನ್ ತೀರ್ಮಾನ ಮಾಡು. ಊರವ್ರನ್ನೆಲ್ಲ ಕರಿಬೇಕಾ ಇಲ್ಲ ಕುಟುಂಬದವ್ರು ಮಾತ್ರ ಸಾಕಾ? ಇದೇನ್ ಹೀಗ್ ಮಾತಾಡೋದು? ನೋಡು, ನನಗ್ ಕೋಪ ಬರಿಸ್ಬೇಡ. ಅವಳಿಗೆ ಯಾರನ್ನ ಮದ್ವೆ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡೋದು ನಾನು. ಸುಮ್ನೆ ಮಲ್ಗು. ಮಲ್ಗು ಅಂದೆ. ಚಂದ್ರವತಿ ಕುಟುಂಬದವ್ರ ತರ ಮಾಡೋ ಈ ಊರಬ್ಬ ಯಾರ ಕಡೆಯಿಂದರೂ ಮಾಡಕ್ಕಾಗಲ್ಲ. ಇವಾಗ ಹೇಳಿದ್ ನಿಜಾನೇ. ಅದಕ್ಕೆ ತಾನೇ ನಾನು ಹೇಳ್ತಾ ಇರೋದು, ಈ ಸರಿನೂ ಜಾತ್ರೆನ ಅದ್ಭುತವಾಗಿ ಮಾಡ್ಬೇಕು. ಈ ಸತಿ ಜಾತ್ರೆ ಚೆನ್ನಾಗೇ ಇರುತ್ತೆ. ಏನಾಯ್ತು? ಇಲ್ಲ, ಹಬ್ಬಕ್ಕಿನ್ನ ಟೈಮ್ ಇದೆಯಲ್ಲ, ಆಗ ಯೋಚನೆ ಮಾಡೋಣ. ಅಣ್ಣಯ್ಯ, ಒಂದ್ ವಿಷಯ ಹೇಳ್ಬೇಕು ನಿಮ್ಗೆ. ಸರಿ, ಆಮೇಲೆ ನೋಡೋಣ. ಸರಿ ಮೀಟಿಂಗ್ ನಡಿಬೇಕಾದ್ರೆ ಬರ್ತೀರಲ್ವಾ? ಬರ್ತೀನಿ. ನಿಮ್ಮನ್ನೆಲ್ಲ ನಾನು ಎಲ್ಲೆಲ್ಲೋ ಹುಡುಕ್ತೆ. ಹುಡುಕೋ ಹಾಕಿದಾರಾ? ನಿಮ್ಗೆ ಯಾವಾಗ್ಲೂ ಹಿಂಗ್ ತಮಾಷೆ ಮಾಡೋದು ಒಂದ್ ದೊಡ್ಡ ಗುಣ. ನಿನ್ನ ಹತ್ರ ಎಷ್ಟು ಸತಿ ಹೇಳಿದೀನಿ ಇಲ್ಲಿ ಬರ್ಬಾರ್ದು ಅಂತ. ನಾನೇ ಅಲ್ಲಿ ಬರ್ತೀನಿ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ವಕೀಲ್ ಸಾಹೇಬ್ರು ಹೇಳಿದ್ರು ನೀವು ಆದಷ್ಟು ಬೇಗ ಬಂದು ನೋಡ್ಬೇಕಂತೆ. ಏನು ಮನೆ ಜಪ್ತಿ ಏನಾದ್ರೂ? ಬೇಗ ಆಗೋ ಕೆಲ್ಸಗಳನ್ನೆಲ್ಲ ನಾನ್ ಮಾಡ್ಕೊಟ್ಟಿದೀನಿ ಸಾರ್. ಯಾಕೆ ಯಾವಾಗ್ಲೂ ಈ ತರ ಕೈ ಚಾಚ್ತೀಯ? ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ. ಓ ಅದಲ್ಲ ಅಣ್ಣಯ್ಯ, ನಿಮ್ಮನ್ನ ಕೆಳಗೆ ಇಳಿಸ್ಬೇಕು ಅನ್ಕೊಂಡಿದೀನಿ. ಮತ್ತೆ ವಿಧಿಯಲ್ಲಿ ಏನೇನ್ ಆಟ ಆಡ್ಬೇಕು ಅದನ್ನೆಲ್ಲ ನಾವು ನೋಡ್ಕೊಂಡು ಮನೆ ತೆಂಗಿನ ಮರ ಆಸ್ತಿ ಎಲ್ಲ ನಿಮ್ ಕೈಯಿಂದ ಹೋಗುತ್ತೆ ಅಂತ ಬೈದಿಂದ ಕೂಡಲೇ ಎಲ್ಲಾನು ಜಪ್ತಿ ಮಾಡ್ಬೇಕಂತ ಅವ್ರ ಅಡ್ವೊಕೇಟು ಕೋರ್ಟ್ ಅಲ್ಲಿ ಹೇಳಿದ್ದಾರೆ. ನಮ್ಮ ಅಡ್ವೊಕೇಟ್ ಯಾರು ದಿಢೀರ್ ಅಂತ ಎದ್ದು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಬೈಯೋಕ್ ಶುರು ಮಾಡ್ತಾರೆ. ಅವ್ರ ಕಡೆ ಇರೋ ವಕೀಲು ಟಮಾರ್ ಅಂತ ಮುಖ ನೋಡ್ಕೊಂಡು ಸುಮ್ನಿದ್ದ. ನೀವು ಸ್ವಲ್ಪ ಬೇಗ ಬಂದು ನಮ್ಮ ಅಡ್ವೊಕೇಟ್ ನ ಮೀಟ್ ಆಗ್ಬೇಕು. ಅರ್ಥ ಆಯ್ತು. ಫೀಸಿಗೆ ತಾನೆ, ನಾನ್ ಬರ್ತೀನಿ, ನೀನ್ ಹೋಗು. ಎಲ್ಲಿಂದನೋ ಬಿರಿಯಾನಿ ವಾಸನೆ. ಅದು ನಮ್ ಸೂರ್ಯನ. ಹೋಗೋ ಹೋಗು. ನೀವ್ ಎಲ್ಲಿಗೆ ಹೋಗಿ ಬರ್ತಿದ್ದೀರಾ? ಟೌನ್ಗೆ ಹೋಗಿ ಬರ್ತಿದ್ದೀನಿ. ಇವ್ರನ್ನ ಕರ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ? ಒಂದು ಮನೆ ಜಪ್ತಿ ಮಾಡಿಸೋದಿದೆ. ನಿಮ್ಗೆ ಗೊತ್ತಲ್ಲ, ನಾವ್ ಈ ಕೆಲ್ಸ ಮಾಡ್ಲೇಬೇಕು ಯಜಮಾನ್ರೆ. ನಾನ್ ಕೇಳ್ತಿರೋದು ನಿಜಾನ? ಅವ್ರ ಮನೇಲಿ ಜಪ್ತಿನ? ಶಿವ, ಇವ್ರು ಬಂದ್ ಹೇಳ್ದಾಗ ನಾನು ನಂಬಲೇ ಇಲ್ಲ. ಊರೆಲ್ಲ ಸಾಲ ಮಾಡ್ಕೊಂಡಿದ್ದಾರೆ. ಎಲ್ಲ ನಾರಾಯಣ ನಂಬೋದ್ರಿ ಮಾಡಿರೋ ಕೆಲ್ಸನೇ. ಮೇಲಿನವ್ರಿಗೆ ಗೊತ್ತಾಗದೆ ಏನಾದ್ರೂ ಒಂದ್ ಮಾಡ್ಬೋದು, ಆದ್ರೆ ಪಕ್ಷದವರು ಹಠ ಮಾಡ್ತಿದ್ದಾರೆ. ಕೋರ್ಟ್ ವಿಷಯ ಅಲ್ವಾ, ಮಾಡದೇ ಇರಕ್ಕಾಗಲ್ಲ. ಇಷ್ಟ ಇಲ್ದೆ ಏನಿಲ್ಲ, ಸೀಸನ್ ಇಲ್ದೆ ಇರ್ಬೇಕಾದ್ರೆ ಏನ್ ಸಿಗುತ್ತೋ ಅಷ್ಟಕ್ಕೆ ಸಮಾಧಾನ ಪಟ್ಕೋಬೇಕು. ಸರಿ, ಬರ್ತೀನಯ್ಯ. ನಾಯರ್ ಕುಡ್ದ ಹುಲಿ ಹಾಲು. ಯಾರ್ ಕುಡ್ದ ಹುಲಿ ಹಾಲು? ನಿಮ್ಮಪ್ಪ ಕುಡ್ದಿದ್ದು. ಆತರ ಒಂದ್ ಸಿನಿಮಾ ಇದ್ಯಾ? ಈ ರೀತಿ ಮಾತಾಡಿದ್ರೆ ನಾನ್ ಮಾತಾಡಲ್ಲ. ಆತರ ಒಂದ್ ಸಿನಿಮಾ ಇದೆ ಅಕ್ಕ, ಬ್ಲಾಕ್ ಅಂಡ್ ವೈಟ್ ಅಲ್ವಾ ತಾತ? ಕರೆಕ್ಟ್. ಈಗ ಹೇಳು, ನಾಯರ್ ಕುಡ್ದ ಹುಲಿ ಹಾಲಲ್ಲಿ ಹಾಲೇನಿತ್ತು? ಲವ್ ಟುಡೇ. ಇಲ್ಲಿ ನೋಡು, ಮಲಯಾಳಂ ಕನ್ನಡ ಇಂಗ್ಲಿಷ್ ಸೇರಿ ಹೇಳೋದಾದ್ರೆ ನಾನ್ ಬರಲ್ಲ. ಆ ತರ ಯಾವ ರೂಲ್ಸು ಇಲ್ಲ. ಹಾಗಾದ್ರೆ ನಾನಿಲ್ಲ. ಈ ತರ ಹೇಳಿದ್ರೆ ಆಗೋದಿಲ್ಲ. ಏನಾಯ್ತು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ನಾವು ಸಿನಿಮಾ ಹೆಸರು ಹೇಳ್ಬಿಟ್ಟು ಆಟ ಆಡ್ತಿದ್ವಿ. ಬರಹಗಾರು ಬರ್ತೀರಾ? ಬಂದ್ರಾಯ್ತು. ಅಂದಾಗೆ ನಿಮ್ ಕತೆ ಹೆಸರೇನು? ಹೆಸರು ಆಯುಷ್ಮಾನ್ ಭವ. ಹಾಗಾದ್ರೆ ನನ್ನ ಹಾಗೆ ದೀರ್ಘ ಆಯುಷ್ಯ ಇರೋ ಕತೆನೇ ಇರುತ್ತೆ ಅಲ್ವಾ? ದೀರ್ಘಾಯುಷ್ಯ ಅಲ್ಪಾಯುಷ್ಯ ಅಂತ ಹೇಳ್ಬೇಕಾಗಿರೋ ಕತೆ. ಅದೇನ್ ಹಾಗೆ? ಅದು ಕತೆಯಲ್ಲಿ ಹೀರೋ ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಹೌದಾ? ಯಾವ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿರೋದು? ಹೇಳ್ಕೊಡಪ್ಪ ಸೂರ್ಯ, ಎಲ್ಲ ಪರಿಸ್ಥಿತಿನೂ ಹೇಳೋದಿದ್ರೆ ಫಸ್ಟ್ ಇಂದಾನೇ ಹೇಳಿ. ಏನು ಅಂದ್ರೆ, ಅವನ್ಗೆ ಬಿರಿಯಾನಿ ಇಲ್ಲೇ ಇರ್ಲಿ. ಹಾಗೆ ಅವರು ಬ್ರಿಡ್ಜ್ ಮೇಲೆ ಬರ್ತಾರೆ. ಬ್ರಿಡ್ಜ್ ಮೇಲೆ ಬಂದು ನಡ್ಕೊಂಡು ಹೋಗ್ತಿರುವಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ. ಆ ಬ್ರಿಡ್ಜ್ ಮೇಲಿಂದ ಅವನು ಹರಿಯೋ ನೀರಿಗೆ ಹಾರ್ತಾನೆ. ಆಮೇಲೆ ಸತ್ತೋದ್ನ? ಸಾಯ್ಲಿಲ್ಲ, ಅವನ ಆಯುಷ್ ಮುಗ್ದಿಲ್ಲ, ಅದಕ್ಕೆ ಸತ್ತಿಲ್ಲ. ಮತ್ತೆ ಜೀವನದಲ್ಲಿ ನೊಂದು ಸೋತಿರೋ ಅಂತ ಇನ್ನೊಬ್ರು ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ರು. ಅವರು ಇವನನ್ನ ನೋಡಿ ಮಾತಾಡಿ ಅವನ ಜೊತೆ ಮನೆ ಕರ್ಕೊಂಡು ಹೋಗ್ತಾರೆ. ಹಂಗಾದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂತಾರ? ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ರಿಬ್ರು ಮಧ್ಯೆ ಒಂದು ಅಗ್ರಿಮೆಂಟ್ ಇದೆ. ಆ ವಾಲಿಬನ್ನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದ. ಅವನ್ನ ಇಟ್ಕೊಂಡು 10 ಲಕ್ಷ ರೂಪಾಯಿದು ಒಂದು LIC ಪಾಲಿಸಿ ಮಾಡಿಸಿ ಆ ಇನ್ನೊಬ್ಬ ನಾಮಿನಿ ಅಂತ ಸೈನ್ ಹಾಕ್ತಾನೆ. ಅದೇನಕ್ಕೆ? ಲೇ ಮೂಕ,
ಆ ಪಾಲಿಸಿ ಅವ್ನ್ ಸತ್ತೋದ್ರೆ ಆ 10 ಲಕ್ಷ ರೂಪಾಯಿ ಅವನ್ಗೆ ಅಲ್ವೇನೋ? ಅಬ್ಬಾ, ಹಾಗಾದ್ರೆ ಇನ್ನೊಬ್ಬ ಬುದ್ಧಿವಂತ ಅವನೊಬ್ಬ ಪಾಪಿ. ಆದ್ರೆ ಅವನು ಒಳ್ಳೆಯವನೇ. ಏನ್ ಒಳ್ಳೆಯವನು, ಅವ್ನ್ ತಲೆ ಮೇಲೆ ಬಿಡ್ಬೇಕಷ್ಟೇ. ಅದೇ ಮತ್ತೆ. ಏನೇನೋ ಮಾತಾಡ್ಬೇಡಿ. ಆಮೇಲೆ ಇನ್ನೊಬ್ರಿಗೆ 10 ಲಕ್ಷ ಸಿಕ್ತಾ? ಅಲ್ಲೇನೆ ನಾನ್ ಹೇಳಿ ತೊಂದ್ರೆ ಇರೋದು. ಏನದು? ಆ ವಾಲಿಬಾ ಆ ಇನ್ನೊಬ್ಬನ್ ಮಗಳನ್ನ ಪ್ರೀತಿಸೋದಕ್ ಶುರು ಮಾಡ್ದ. ಒಳ್ಳೇದಾಯ್ತು, ಅವನಿಗೆ ಹಂಗೆ ಆಗ್ಬೇಕು. ಆ ವಾಲಿಬಾ ಈಗ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಒಂದ್ ಸೈಡ್ ಅಲ್ಲಿ ಆ ಇನ್ನೊಬ್ಬನ್ ಜೊತೆ ಇರೋ ಸ್ನೇಹ, ಇನ್ನೊಂದ್ ಸೈಡ್ ಅಲ್ಲಿ ಪ್ರೀತಿ ಅನ್ನೋ ಸಾಗರ. ನಾಯಿ, ನಿನ್ ತುಂಟಾಟಕ್ಕೂ ಒಂದು ಮಿತಿ ಇದೆ. ಅಯ್ಯೋ ಅಪ್ಪ, ಅವ್ರ ಕತೆ ಹೇಳ್ತಾ ಇದ್ರು. ಹೌದೌದು, ನಾನ್ ಕೇಳಿಸ್ಕೊಂಡೆ. ಅದಕ್ಕೆ ನಾನ್ ಹೇಳಿದ್ದು. ಆ ಯುವಕ ನಂಬಿಕೆ ದ್ರೋಹ ತಾನೇ ಮಾಡಿದ್ದು. ಅವನ್ನ ನನ್ನ ನಾಯಿ ಎಂದೆ. ಏನ್ ನಂಬಿಕೆ ದ್ರೋಹ? ಒಂದ್ ಚೆನ್ನಾಗಿರೋ ಗಂಡು ಒಂದ್ ಚೆನ್ನಾಗಿರೋ ಹೆಣ್ಣು ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆದ್ರೆ ಅತ್ತಪ್ಪ? ತಪ್ಪೇನೆ. ಏನ್ ತಪ್ಪು? ಆ ವಾಲಿಬನ್ ಒಬ್ಬ ಮನುಷ್ಯ ತಾನೆ. ಅವನು ಬರೀ ಮನುಷ್ಯ ಅಲ್ಲ, ಸಾಯ್ತೀನಿ ಅಂತ ಮಾತ್ ಕೊಟ್ಟು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡ್ದವನು. ಅವನ ಅತಿ ಆಸೆಗೆ ಹಾಗೆ ಆಗ್ಬೇಕು. ಅತಿ ಆಸೆ ಏನಿಲ್ಲ, ಅವನ್ಗೆ ಸಮಸ್ಯೆಗಳು ಜಾಸ್ತಿ ಇದೆ. ಅದ್ ನಿಮ್ಗೆ ಹೇಗ್ ಗೊತ್ತು? ಈ ಸೂರ್ಯ ತಾನೆ ನನ್ನ ಹತ್ರ ಹೇಳ್ದ, ಆ ವ್ಯಕ್ತಿ ಮೇಲಿರೋ LIC ಇನ್ಶೂರೆನ್ಸ್ ಪಾಲಿಸಿಗೆ 3 ತಿಂಗಳಿಗೊಂದ್ಸತಿ 25,000ನ ಆ ವ್ಯಕ್ತಿನೇ ಕಟ್ಟೋದು ಅಂತ. 25,000 ಅಂತ ಇವ್ರು ಹೇಳಲೇ ಇಲ್ವಲ್ಲ? 10 ಲಕ್ಷ ಇನ್ಶೂರೆನ್ಸ್ ಪಾಲಿಸಿಗೆ 25,000 ಕಟ್ಬೇಕು ಅಂತ ಯಾರಾದ್ರೂ ಹೇಳ್ಬೇಕಾ? ಈ ಕತೆ ಚೆನ್ನಾಗಿಲ್ಲ, ಇದನ್ನ ಬೇರೆ ಬರಿ. ಬರ್ದಿಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಅದಕ್ ನಿನಗೆ ಯಾಕೋ ಇಷ್ಟ ಟೆನ್ಷನ್? ಕತೆನ್ ಕೇಳಿದಕ್ಕೆ ಟೆನ್ಷನ್ ಆಗಿರೋದು. ಏನ್ ಬರ್ತೀರಾ? ಟೆನ್ಷನ್ ಅಲ್ಲ, ಆಮೇಲೆ ಮಿಕ್ಕಿದ ಕತೆನ ಕೇಳ್ಬೇಕು ನಾವು. ಕಥೆ ಆಗಿರೋದು ಇಷ್ಟೇನೆ. ನಾನ್ ಹೇಳದ್ನಲ್ಲ ಅವ್ನ್ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾನೆ ಅಂತ. ನೊಂದ್ಕೊಂಡು ಏನು ಪ್ರಯೋಜನ ಇಲ್ಲ. ಬಲಿ ಕೊಡೋದಕ್ ಬೆಳ್ಸಿರೋ ಕೋಳಿ ಅವನು. ಇನ್ನೊಬ್ಬರ ಮಗಳನ್ನ ಹೋಗ್ ಪ್ರೀತಿಸಿದ್ರೆ ಹೊಡ್ದು ಕಣ್ ಕಿತ್ತಾಕ್ಬಿಡ್ತೀನಿ. ಸಾಕು, ಹೊಡಿಯೋದು ಬಡಿಯೋದು ಎಲ್ಲ ಊಟ ಆದ್ಮೇಲೆ. ಎಲ್ರು ಬನ್ನಿ. ಈಗ ಕತೆ ಎಲ್ಲಿವರೆಗೂ ಬಂತು? ಹಾ, ಹತ್ತತ್ರ ಅರ್ಧ ಆಗಿದೆ. ಹಾಗಾದ್ರೆ ನಾವೀಗ ಇಂಟರ್ವ್ಯೂಲಿಗೆ ಹೋಗೋಣ. ಓ, ಹಾಗಾದ್ರೆ ವಿಷಯ ಹೀಗೆಲ್ಲ ಹೋಗ್ತಾ ಇದ್ಯಾ? ಇದು ಸಾಧಾರಣವಾದ ಕತೆ ಅಲ್ಲ. ಅಲ್ ನೋಡು, ಕತೆ ಯೋಚನೆ ಮಾಡ್ತಾರೋ? ಅದಲ್ಲ ಕಣೋ, ಒಳ್ಳೆ ನಿದ್ದೆ ಮಾಡ್ತಿರ್ಬೇಕು. ಬಾ, ನಾವು ಹೋಗ್ ನೋಡೋಣ. ಇದು ಚೆನ್ನಾಗಿದ್ಯಲ್ಲ. ಕತೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ? ಹೀರೋ ಇದೇ ರೀತಿ ಓಡೋಗಿ ಮಲ್ಕೊಳ್ಳೋಂತ ಒಂದ್ ಸೀನ್ ಇತ್ತು. ಅದು ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಓಹೋ, ನಾನ್ ನಿಜ ಹೇಳ್ದೆ. ಸರಿ. ಆಮೇಲೆ ಆಗ ಅಷ್ಟ್ರಲ್ಲಿ ಸುಮಂಗಲ ತರ ಹೀರೋಯಿನ್ ಬಂದು ಎಬ್ಬಿಸ್ಬಿಟ್ಲು. ವಿಲನ್ ಯಾವಾಗ ಬರ್ತಾನೆ? ಯಾವಾಗ ಬೇಕಾದ್ರೂ ಬರ್ಬೋದು. ಹೀರೋ ಸತ್ತೋಗ್ತಾನಾ? ಹೇಳಕ್ಕಾಗಲ್ಲ. ಸಾಯೋದ್ ಬೇಡ. ಸತ್ತೋದ್ರೆ ನನ್ಗಿಷ್ಟ ಆಗಲ್ಲ. ಅಳು ತರ್ಸೋ ಸಿನಿಮಾ ಇಷ್ಟ ಆಗಲ್ಲ. ಎಲ್ರನ್ನೂ ನಗಿಸ್ಬೇಕು ಅಂತಾನೆ ನನ್ನ ಆಸೆ. ಆದ್ರೆ ವಿಧಿ ಅಂತ ಒಂದಿರುತ್ತಲ್ಲ, ನಾವ್ ಅದನ್ನ ತಡೆಯೋಕ್ಕಾಗಲ್ಲ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನೀನ್ ಕೇಳೇ ಇರ್ತೀಯ. ಏಯ್, ಕತೆ ಯೋಚನೆ ಮಾಡೋ ಜಾಗದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದೀನಿ ತಾನೆ. ಹೀರೋನ ಸಾಯಿಸ್ಬೇಡಿ ಪ್ಲೀಸ್, ನನಗೋಸ್ಕರ. ಹೇಳಿದ್ ಕೇಳಿಸಿಲ್ವಾ? ಇಬ್ರು ಹೋಗಿ. ಬಾರೋ. ಸರಿ, ನೀನೇನ್ ತೀರ್ಮಾನ ಮಾಡ್ದೆ? ಏನ್ ಮಾಡ್ಬೇಕಿತ್ತು? ನೀನ್ ಇಲ್ಲಿ ಬಂದು ಎಷ್ಟ್ ದಿನ ಆಯ್ತು ಗೊತ್ತಾ? ಎಷ್ಟಾಯ್ತು? 6 ತಿಂಗಳಾಗೋಯ್ತು. 6 ತಿಂಗಳಾಯ್ತಾ? ನಿನ್ನೆ ಬಂದಂಗ ಅನಿಸ್ತಾ ಇದೆ. ನಿನ್ಗ್ ಹಾಗೆ ಇರುತ್ತೆ. ಮೊಟ್ಟೆ, ಚಿಕನ್ ಬಿರಿಯಾನಿ ಇದೆಲ್ಲ ತಿಂದು ನನ್ ಮಗಳ ಹಿಂದೆ ಜಲ್ ಬಿಟ್ಕೊಂಡು ಹೋದ್ರೆ ನಿನ್ಗೆ ಹಾಗೆ ಅನ್ಸುತ್ತೆ. ನಾನ್ ಇಲ್ಲಿ ಬೆಂಕಿ ಮೇಲೆ ನಿಂತಿದ್ದೀನಿ. ನನಗ್ ಒಂದಿನ 1 ವರ್ಷದ ತರ ಇದೆ. ಏನ್ ಹಾಗ್ ನೋಡ್ತಿದ್ಯಾ? ಏಯ್, ಏನೂ ಇಲ್ಲ. ಏ, ಇಲ್ ನೋಡು, ಇವತ್ತು ನಾಳೆ ನಾಡಿದೆಲ್ಲ ಸಾಯಿ ಅಂತ ಹೇಳಲ್ಲ. ನಾನು ಯಾವತ್ತು ಸಾಯಿ ಅಂತಾನೂ ಹೇಳಲ್ಲ. ನೀನೇ ಹೇಳು ಯಾವಾಗ ಅಂತ. ಇಲ್ಲ, 1 ವರ್ಷಕ್ ಮುಂಚೆ ನಾನ್ ಸತ್ತೋದ್ರೆ LIC ಅವ್ರು ನಿನಗ್ ದುಡ್ಡು ಕೊಡ್ತಾರಾ? ನೀನ್ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ, ನಾನ್ ನೋಡ್ಕೊಂತೀನಿ. ನೀನ್ ಇಲ್ಲಿರೋ ಪ್ರತಿ ನಿಮಿಷನೂ ನಾನ್ ಬೆಂಕಿಯಲ್ಲಿ ನಿಂತಂಗಿದೆ. ನಾನ್ ಸತ್ತೋದ್ರೆ ಸುಮಂಗಲ? ನೋಡು, ನನಗ್ ಟೆನ್ಷನ್ ಮಾಡಿಸ್ಬೇಡ. ಸುಮಂಗ್ಲಾ ಬಗ್ಗೆ ಯೋಚನೆ ಮಾಡೋದಕ್ ನಾನಿದ್ದೀನಿ. ಮರ್ಯಾದೆಯಾಗಿ ನೀನ್ ಸಾಯ್ಲಿಲ್ಲ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಟೈಮ್ ಏನಾಯ್ತು? ಈಗ ಟೈಮ್ ಎಷ್ಟಾಯ್ತು ಒಂದೇ? ಇವಾಗ ಬೇಡ, ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗುತ್ತೆ. ಅದು ಈ ಕೊಳದಲ್ಲಿ ಬೇಡ. ಒಳ್ಳೆ ಜಾಗನ ನಾವು ಸಾಯಂಕಾಲ ಯೋಚನೆ ಮಾಡೋಣ. ಸಾಯಂಕಾಲ ಎಲ್ರು ಹಾಲು ಕುಡಿತಾರೆ. ಹಾಲ? ಮಧ್ಯಾಹ್ನ ಊಟ ಮಾಡಾದ್ಮೇಲೆ 1 ಲೋಟ ಹಾಲು ಕುಡಿಯೋದು ಅಭ್ಯಾಸ. ಓ, ಹಾಲು ಕುಡಿಯೋದಕ್ಕ ಟೈಮ್ ಕೇಳಿದ್ದು? ನಾನ್ ಕೊಡ್ತೀನಪ್ಪ ನಿನ್ಗೆ. ಹಾಲು, ಮೊಸರು, ತುಪ್ಪ ಎಲ್ಲ ಕೊಡ್ತೀನಿ ನಿನ್ಗೆ. ಇದೇನ್ ಬರೀತಿದ್ಯಾ? ಕತೆ 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 ಬೇರೆ. ಕತೆ ಬರೆಯೋದಕ್ ನೀನೇನ್ ಕವಿನಾ? ಕೈ ಸುಟ್ಕೊಂಡ್ಯಾ? ಏ, ಯಾಕೆ ಇಷ್ಟೊಂದು ಅವಸರ ಪಡ್ತೀಯಾ? ಕುದಿಯೋದನ್ನ ನೋಡಿ. ಬೇಡ ಬೇಡ. ಒಲೆ ಹತ್ರ ಕೂತ್ಕೊಂಡಾಗ್ಲೇ ಏನು ಅಂತ ಅರ್ಥ ಆಯ್ತು. ಏನು? ಓ, ಸಹಾಯ ಮಾಡೋಣ ಅಂತ ಬಂದ್ರೆ? ಓ, ಯಾವತ್ತೂ ಇಲ್ದಿರೋ ಸಹಾಯ. ಸುಮ್ನೆ ನುಲಿಬೇಡ. ಹೋಗಿ ಗ್ಲಾಸ್ ತೊಳ್ಕೊಂಡ್ ಬಾ, ಹಾಕೊಡ್ತೀನಿ. ಚೆನ್ನಾಗಿ ಆರಿಸಿ. ಅವ್ರಿಗೆ ಬಿಸಿ ಅಂದ್ರೆ ಇಷ್ಟ ಆಗಲ್ಲ. ಅಯ್ಯೋ ನಿನ್ನ.
ನನ್ ವಿಶ್ವರೂಪ ತೋರಿಸ್ಬೇಕು ಅನ್ಕೊಂತೀನಿ. ಎಲ್ಲರಿಗೂ ಮೇಲ್ ನೋಡಿದ್ರೆ ಆಕಾಶ, ಕೆಳಗ್ ನೋಡಿದ್ರೆ ಭೂಮಿ. ಆದ್ರೆ ನನಗಾಗಲ್ಲ. ಮೇಲ್ ನೋಡಿದ್ರು ಆಕಾಶ, ಕೆಳಗ್ ನೋಡಿದ್ರು ಆಕಾಶ. ಯಾರ್ ಜೊತೆ ಮಾತಾಡ್ತಾ ಇದ್ದೀರಾ? ನನ್ ಜೊತೆ ಮಾತಾಡ್ಕೊಂತಿದ್ದೀನಿ. ನನಗ್ ನಾನೇ ಇಷ್ಟ ಆಗ್ತಿಲ್ಲ. ಈಗ ಏನಾಯ್ತಪ್ಪ? ಏನು ಇಲ್ಲ, ಸುಮ್ನೆ. ನಿಂತ್ಕೋ. ಏನದು? ಹಾಲು. ಯಾರ್ಗೆ? ಸೂರ್ಯ ಅವರಿಗೆ. ಹಣ್ಣು ಕೊಡ್ಬಾರ್ದಾ? ಹಣ್ ಬೇಕು ಅಂತ ಹೇಳಿದ್ರಾ? ಅವರು ಎತ್ಕೊಂಡು ಹೋಗಿ ಅವಳಿಗೆ. ಇನ್ ಮುಂದೆ ಹಾಲ್ಗಿಲ್ ಏನಾದ್ರೂ ತಗೊಂಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಹಾಲ್ ತಗೊಂಡ್ ಹೋಗು ಅಂತ ನಾನೇ ಹೇಳಿದ್ದು. ನೀನ ಹೇಳಿದ್ದು? ಇಲ್ಲಿ ಬರೋರು ಹೋಗೋರ್ಗೆಲ್ಲ ಹಾಲ್ ಕೊಡೋದಕ್ಕೆ ನೀನೇನ್ ಹಾಲ್ ಬೂತಿದ್ಯಾ? ಬರೋರು ಹೋಗೋರಾ? ಸೂರ್ಯ ಏನ್ ಬೇರೆಯವರಾ? ಮತ್ತಿನೇನು, ಅವ್ನ್ ಬಂದಿದ್ದಾನೆ, ಅವ್ನ್ ಕತೆ ಮುಗ್ದಿದ ತಕ್ಷಣ ಅವನು ಹೋಗ್ತಾನೆ. ಅಷ್ಟು ಸಂಬಂಧ ಮಾತ್ರ ಸಾಕು ಅಂತ ನಾನು ಹೇಳ್ದೆ ತಾನೆ. ಅದಕ್ಕೂ ಮೀರಿ ಏನಾದ್ರೂ ಸಂಬಂಧ ಬೆಳೆಸ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರೆ ದೇವ್ರ ಮೇಲೆ ಹಣೆ ಮಾಡ್ತಿದೀನಿ, ಎಲ್ಲರನ್ನೂ ಸುಟ್ಟಾಕ್ಬಿಡ್ತೀನಿ. ಕೊಡು ಅದನ್ನ. ಹಾಲ್ ಇಷ್ಟೊಂದು ಗಟ್ಟಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗ್ತಿರೋದು. ಏನಮ್ಮ ಇದು? ನನ್ಗೇನೂ ಅರ್ಥ ಆಗ್ತಿಲ್ಲ. ನೀನ್ ಬೇಜಾರ್ ಮಾಡ್ಕೋಬೇಡ, ಕಬಾಳಮ್ಮ ಎಲ್ಲ ಒಳ್ಳೇದ್ ಮಾಡ್ತಾಳೆ. ನಿಮ್ಗೋಸ್ಕರ ನಾನು ತುಂಬಾ ದೊಡ್ಡ ರಿಸ್ಕ್ ತಗೊಂತಾ ಇದ್ದೀನಿ, ಗೊತ್ತಾಯ್ತಾ? ವ್ಯಾಲ್ಯೂಯಬಲ್ ಚೀಫ್ ಸೆಕ್ರೆಟರಿ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ನಾನು ವಾದ ಮಾಡ್ತಿದ್ದೀನಿ. ಅದು ಪ್ರೂವ್ ಆದ್ರೆ 42134 ಸೆಕ್ಷನ್ ಹಾಕಿ ಆಮೇಲೆ ನೋಡಿ ನೀವು ಮೂಸುಂಗೆ 7 ವರ್ಷ ಶಿಕ್ಷೆ ಮತ್ತು ಪೆನಾಲ್ಟಿ. ಪ್ರೂವ್ ಮಾಡೋದಕ್ಕಾಗುತ್ತಾ? ಇವ್ರು ಪ್ರೂವ್ ಮಾಡದೇ ಇರೋ ಕೇಸ್ ಯಾವ್ದಾದ್ರು ಇದೆಯಾ? ಆ ಮೊಹಮ್ಮದ್ಗೆ ಶಿಕ್ಷೆ ಆಗ್ಬೇಕು ಅಂತ ಏನಿಲ್ಲ, ನನಗ್ ನ್ಯಾಯ ಸಿಗ್ಬೇಕು. ಇದನ್ ಪ್ರೂವ್ ಮಾಡೋದ್ ಬಿಟ್ರೆ ನನ್ಗೆ ಬೇರೆ ಏನ್ ಕೆಲ್ಸ ಇದೆ? ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಸಬ್ಜೆಕ್ಟ್ ಫಾರ್ ಫ್ರಾಡ್ ಅಂಡ್ ಪಬ್ಲಿಷಿಂಗ್ ಫಾರ್ ಕಂಡಕ್ಟಿಂಗ್ ದ ಸೇಲ್ ಅಂತ ಕೇಸ್ ಹಾಕಿ. ಏನಂತೀರಾ? ಸ್ವಲ್ಪ ದುಡ್ಡು ಬೇಕಾಗಿತ್ತು ನಂಗೆ. ಕಟ್ತೀನಿ, ಆದ್ರೆ ಸ್ವಲ್ಪ ಟೈಮ್ ಬೇಕು. ಕೊಡ್ತೀನಿ ಅಂತ ತುಂಬಾ ದಿನ ಆಯ್ತಲ್ಲ ಅಣ್ಣ. ಅದಕ್ಕೆ ಅವನ್ ಮನ್ಸು ಬದ್ಲಾಕ್ಬೇಕಲ್ವಾ? ಯಾರು? ಅದು ಯಾರಂದ್ರೆ ನನ್ಗೆ ಸ್ವಲ್ಪ ದುಡ್ಡು ಮಾಡ್ಕೊಡ್ತೀನಿ ಅಂತ ಹೇಳ್ದ, ಅವನ್ ಬಗ್ಗೆನೆ. ದುಡ್ಡು ಎತ್ಕೊಂಡ್ಬರ್ತೀರಾ? ಹಂಗಾರೆ ಕಳ್ ನೋಟ್ ಪ್ರಿಂಟ್ ಮಾಡೋರೆ ನಿಮ್ ಸ್ನೇಹಿತರು? ಇಲ್ಲ, ಇವನ್ ಒಳ್ಳೆ ನೋಟ್ ಕೊಡೋನೆ. ಇಲ್ಲ, ಒಳ್ಳೆವನು ಅಂತ ಹೇಳಕ್ ಬಂದೆ. ಒಳ್ಳೆಯವನಾದ್ರೇನು ಕೆಟ್ಟವನಾದ್ರೇನು ಫೀಸ್ ಕಟ್ಟಕ್ ದುಡ್ಡು ಕೊಡಿ. ಸುಮ್ನೆ ನನ್ ತಲೆ ತಿನ್ನೋಕ್ ಬಂದ್ಬಿಡ್ತಾರೆ. ಗಾಡಿ ಎತ್ತ. ಏನ್ ಕೋರ್ಟ್ ಕಡೆ ಈಗ್ಲೇ ಜಾಮೀನ್ ತಗೊಳಕ್ ಬಂದ್ರಾ? ಜಾಮೀನ? ಅದಕ್ ನಾನೇನ್ ತಪ್ಪು ಮಾಡಿಲ್ವಲ್ಲ. ತಪ್ಪು ಸೆಕ್ಷನ್ ಎಲ್ಲ ನಾನು ಹೇಳ್ತೀನಿ. ಕಾನೂನಿನ ಬಗ್ಗೆ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, ನಿಮ್ಗೂ ಗೊತ್ತಲ್ಲ. ಬನ್ನಿ ಬನ್ನಿ ಬಾವಾ, ಬನ್ನಿ ಬಾವಾ. ಕೇಳಿ, ಚೀಟಿಂಗ್ ಬೈ ಪರ್ಸನಲ್ ರೀಸನ್ಸ್ ಅಂದ್ರೆ ಮೋಸ ಮಾಡುವಂಥದ್ದು ಸೆಕ್ಷನ್ 416 ಪ್ರಕಾರ ದಂಡನೆ ಇದೆ. ಸೆಕ್ಷನ್ 419 ಪ್ರಕಾರ ಖಂಡಿತ ಶಿಕ್ಷೆನೂ ಇದೆ. ತಾನು ಇನ್ನೊಬ್ಬನ ಹೆಸರಲ್ಲಿ ಬದುಕೋದು ಮತ್ತು ಇನ್ನೊಬ್ಬನ ಜಾಗದಲ್ಲಿ ತಾನು ಹೋಗಿ ರೆಪ್ರೆಸೆಂಟ್ ಮಾಡೋದು ಖಂಡಿತವಾಗ್ಲೂ ಶಿಕ್ಷೆನೇ. ಅದಕ್ಕೆ ಅಪರಾಧ. ದ ಅಫೆನ್ಸ್ ಇಸ್ ಕಮಿಟೆಡ್ ವೆದರ್ ದ ಇಂಡಿವಿಜುವಲ್ ಪರ್ಸನ್ ಈಸ್ ರಿಯಲ್ ಆರ್ ಇಮ್ಯಾಜಿನರಿ ಪರ್ಸನ್. ಹಾಗಾದ್ರೆ ನಿನ್ಗೆಲ್ಲ ಅರ್ಥ ಎಲ್ಲ ಅರ್ಥ ಆಯ್ತು. ನಾನ್ ಜೀವಂತವಾಗಿರೋವರೆಗೂ LIC ನನಗೆ ಮೋಸ ಮಾಡೋದಿಲ್ಲ. ಬಾಮೈದ ನನ್ನ ಕೈ ಬಿಟ್ಟು. ಈಗ್ಲಾದ್ರೂ ನಮ್ ಭಾವಂಗ್ ಒಳ್ಳೆ ಬುದ್ಧಿ ಬಂತಲ್ಲ. ವಕೀಲ್ರ ಹತ್ರ ಬಾಮೈದನ ಹತ್ರ ಸುಳ್ಳು ಹೇಳ್ಬಾರ್ದು. ಲಾಯರ್ ಮತ್ತೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರಲ್ವಾ, ಡಾಕ್ಟರ್ ಹತ್ರನೂ ಸುಳ್ಳು ಹೇಳ್ಬಾರ್ದು. ಬೆಡ್ ನಂಬರ್ 10 ಪೇಷಂಟ್ಗೆ ಕಂಟಿನ್ಯೂ ದ ನಾರ್ಮಲ್ ಡೋಸ್. ಶಿ ವಿಲ್ ಬಿ ನಾರ್ಮಲ್ ಇನ್ 2 days. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಹೌ ಇಸ್ ಶಿ? ಶಿ ಈಸ್ ಆಲ್ ರೈಟ್. BP ಜಾಸ್ತಿ ಇದೆ. ಮಿಸ್ಟರ್ ಪ್ರಕಾಶ್, ತುಂಬಾ ಸರಿ ಹೇಳ್ದೆ, ಕೇಳಲ್ವಾ? ಸಾರಿ ಸರ್. ಏನಾಯ್ತು? ಸೂರ್ಯನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ, ಆದ್ರೆ ಅವ್ನು ಸಿಗೋವರೆಗೂ ನನ್ನ ಪ್ರಾಣನ ಕಾಪಾಡ್ಕೊಳಕ್ಕಾಗತ್ತಂತ ಅದೇ ನನ್ನ ಭಯ. ಎನಿಹಾವ್, ಜೀವಂತವಾಗಿದ್ರೆ ನಾನು ಅವನ್ನ ಹುಡುಕ್ತೀನಿ. ಏನೇ ಸಮಸ್ಯೆ ಇದ್ರೂನು ಬಾವಾ, ನೀನ್ ನನ್ನ ಹತ್ರ ಎಲ್ಲ ಮುಚ್ಚಿಟ್ಟಿದ್ದು ಒಂಚೂರು ಚೆನ್ನಾಗಿಲ್ಲ. ನೀವು ನನ್ನ 3ನೇ ಒಂಥರ ಟ್ರೀಟ್ ಮಾಡ್ತಿದ್ದೀರಾ. ನನ್ ನೋವು ಹೇಳ್ಕೊಂಡು ಬೇರೆಯವ್ರಿಗೆ ಯಾಕೆ ನೋವು ಕೊಡ್ಬೇಕು ಅಂತ ಅಷ್ಟೇ. ನಿಮ್ಮ ಚಿಂತೆ ನನಗೂನು ಚಿಂತೆನೆ. ನಿಮ್ಗೋಸ್ಕರ ಜೀವ ಕೊಡ್ಬೇಕಾ? ಅದಕ್ಕೂ ನಾನು ತಯಾರೇ. ನೀವ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ ತಂಗಿ ಮಕ್ಕಳೆಲ್ಲ ಅನಾಥರಾಗ್ಬಿಡ್ತಾರೆ. ಬೇರೆ ಮದುವೆ ಮಾಡೋಣ. ಏನು? ಹಾಗಾದ್ರೆ ನಾನು ಏನ್ ಮಾಡ್ಲಿ? ಅವ್ನನ್ನ ಸಾಯಿಸ್ಬೇಕಾ ಹೇಳಿ? ಇಲ್ಲ, ಅವ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಪ್ಸಿದ್ರೆ ಸಾಕು. ಒಪ್ಪಿಸ್ತೀನಿ, ಆದ್ರೆ ಸುಮಂಗಲಿ ಮನಸ್ಸಿನಿಂದ ಮೊದಲು ಅವನನ್ನ ಕಿತ್ತು ಎಸಿಬೇಕು. ಕಿತ್ತಾಕೋದಕ್ಕೆ ಆಗದೆ ಇರೋಷ್ಟು ಆಳವಾದ ಪ್ರೀತಿ ಏನ್ ಕೊಂತೀನಿ. ಮದುವೆ ಆಗೋ ವಯಸ್ಸು ಬಂದಿದ್ಯಲ್ಲ, ಆಸೆಗಳು ಬಹಳ ಇರುತ್ತೆ ಭಾವ. ಆ ಆಸೆಗಳಿಗೆಲ್ಲ ತಣ್ಣೀರ್ ಹಾಕಿದ್ರೆ ಅವನೇ ಎಲ್ಲಿಗಾದ್ರೂ ಹೊಟ್ಟೋಗ್ತಾನೆ. ಅದಕ್ಕೀಗ ಏನ್ ದಾರಿ? ಬೇರೆ ಒಂದು ಲಾರ್ಜ್ ದಾರಿ ಇದೆ ಭಾವ. ಇವತ್ ನಿನ್ಗೇನಾಯ್ತು?
ತಾಳಕ್ ತಕ್ಕಾಗೆ ನಾಟ್ಯ ಮಾಡ್ತಿಲ್ಲ. ನೋಡು, ನಾಟ್ಯ ಮಾಡ್ಬೇಕಾದ್ರೆ ಮನ್ಸು ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಸಾರಿ ಟೀಚರ್, ಇವತ್ತಿಗೆ ಸಾಕು. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಸರಿ ಹೋಯ್ತು. ಅರಂಗೇಟ್ರ ಮಾಡೋ ಟೈಮಲ್ಲಿ ಸೋಮಾರಿತನನಾ? ಹಾಗಲ್ಲ, ಒಂದೇ ಸಮ ತಲೆನೋವು. ನಾನ್ ರೆಸ್ಟ್ ಮಾಡ್ತೀನಿ. ತಲೆನೋವು ಸುಮ್ನೆ ಸುಳ್ಳು ಹೇಳ್ತಾಳೆ. ತುಂಬಾ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಅವಳ ಮನಸ್ಸಿಗೆ ಏನೋ ಬೇಜಾರಾಗಿದೆ. ಹಾ ಟೀಚರ್, ನೀವು ಕೂತ್ಕೊಳ್ಳಿ. ಅದೇನು ಅಂತ ನಾನ್ ಕಂಡಿಡಿತೀನಿ. ಇಲ್ಲ, ನಾನ್ ಹೊರಡ್ತೀನಿ. ಹಾ, ಕ್ಲಾಸ್ ಹಾಳಾಯ್ತು ಅಂತ ನೀವು ಬೇಜಾರಾಗ್ಬೇಡಿ. ನಾವ್ ಹೀಗೆ ಸುಮ್ನೆ ಮಾತಾಡ್ಕೊಂತೀವಿ. ಅದೇ ಈ ಕಲೆ ಬಗ್ಗೆ. ಅದಕ್ಕೆ ನೀವೊಂದ್ ಕಾಫಿ ಕುಡೀರಿ. ಇವತ್ ನಾನು ಬೇಗ ಹೋಗ್ಬೇಕು ಅನ್ಕೊಂಡಿದ್ದೆ. ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ನಾನು ವಾರದಲ್ಲಿ ಸಿಗೋದೇ 2 ದಿನ, ಅದರಲ್ಲೂ ಎಂಟರ್ಟೈನ್ಮೆಂಟು, ಅದು ಹೋಯ್ತು. ಅಲ್ಲ, ಇವತ್ತು ಇಷ್ಟು ಬೇಗ ಕ್ಲಾಸ್ ಮುಗ್ದೋಯ್ತಾ? ಅವಳಿಗೆ ಸ್ವಲ್ಪ ಹುಷಾರಿಲ್ಲ. ಏನಾಯ್ತು? ಅವನು ಟೀಚರ್ ಹತ್ರ ಮಾತಾಡ್ತಿದ್ದಾನೆ. ಅಲ್ಲಿ ನೋಡು. ಸರಿ, ನಾನ್ ಬರ್ತೀನಿ. ಅವಳು ಬರ್ತಿದ್ದಾಳೆ. ಅವ್ನ್ ಬರ್ಲಿ. ಅವ್ನ್ ಬಂದ್ರೆ ಕೆಲವು ಪ್ಲಾನ್ಗಳನ್ನ ನಿನ್ಗೆ ಹೇಳ್ತೀನಿ. ಅದೇ ರೀತಿ ಬಾವಾ. ಅಯ್ಯೋ ಬಾವಾ, ಬಾವಾ, ಬಾಯ್ಲಿ. ನೀವ್ಯಾಕೆ ಓಡೋಗ್ತಾ ಇದ್ದೀರಾ? ಕರೆಕ್ಟ್ ಅಲ್ವಾ? ಅವಳು ಬಂದ್ರೆ ನಾನೆಂತಕ್ಕೆ ಹೋಗ್ಬೇಕು? ಬಾವಾ, ಇದೇ ಒಳ್ಳೆ ಚಾನ್ಸ್. ಒಂದು ಕಿಡಿ ಹಚ್ಚಿದ್ರೆ ಸಾಕು, ಅದಕ್ಕೆ ಗಾಳಿ ಬೀಸಿ ಬೀಸಿ ಅದನ್ನ ಕಾಡ್ಗಿಚ್ಚು ಮಾಡೋದು ನನ್ನ ಕೆಲಸ. ನಾನು ಹಚ್ಚಿದ್ರೆ ಹತ್ಕೊಳುತ್ತಾ? ಅವಳು ಬಂದು ನೋಡಿ, ನಾನು ಹೇಳ್ದಂಗೆನೆ. ಅವಳಿಗೆ ತಲೆನೋವು ಅಂತ ಹೇಳಿದಕ್ಕೆ ಕ್ಲಾಸ್ ಬೇಗ ಮುಗೀತು. ಸ್ವಲ್ಪ ದಿನದಿಂದ ಅವಳಿಗೆ ತಲೆನೋವು ಸುತ್ತುತ್ತಿದೆ. ಹೆದರ್ಕೋಬೇಡಿ, ನಾನು ಅದಕ್ಕೆ ಔಷಧಿನೂ ಕಂಡುಹಿಡಿದಿದ್ದೀನಿ. ನೀವು ಸ್ವಲ್ಪ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಡಿ. ದೂರ ದೂರ ನಿಂತರೆ ಹೇಗೆ ಆಸೆ ತೀರುತ್ತೆ, ಹೇಗೆ ಆಸೆ ತೀರುತ್ತೆ. ನೋಡಿ, ಈ ತರ ದೂರನೇ ನಿಂತಿದ್ರೆ ಹೇಗೆ ಆಸೆ ತೀರುತ್ತೆ. ಮನ್ಸಲ್ಲಿ ಒಬ್ಬರನ್ನ ಇಷ್ಟಪಟ್ರೆ ಅದನ್ನ ಹೊರಗೆ ಹೇಳ್ಬೇಕು. ಸರಿಯಾದ ಟೈಮಲ್ಲಿ ಹೇಳಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ನೋವು. ಯಾರ್ ಬಗ್ಗೆ ನೀವ್ ಹೇಳ್ತಾ ನನ್ನ ಹತ್ರ ಮುಚ್ಚಿಡ್ಬೇಡಿ, ಎಲ್ಲ ನನಗ್ ಗೊತ್ತು. ನಿಮ್ ಮನ್ಸಲ್ಲಿ ಒಂದು ಸೂರ್ಯೋದಯ ಆಗಿರೋದು ನನಗ್ ಗೊತ್ತು. ಏನ್ ನಿಜ ತಾನೆ? ಹೆದರ್ಕೋಬೇಡಿ. ಇಲ್ಲಿ ನೋಡಿ, ಒಳ್ಳೆ ಜೋಡಿಗಳು ಸೇರೋದು ನನಗೂ ಇಷ್ಟನೇ. ನನಗ್ ಮಾತ್ರ ಆಸೆ ಇದ್ರೆ ಸಾಲಲ್ಲ, ಅವನ್ಗೂ ಇಷ್ಟ ಆಗ್ಬೇಕು. ಅದಕ್ ಸ್ವಲ್ಪ ಐಡಿಯಾಗಳಿದೆ. ಯಾವಾಗ್ಲಾದ್ರೂ ಕಾಫಿಗೋ ಇಲ್ಲ ಊಟಕ್ಕೋ ಮನೆ ಕರಿ. ನಾನ್ ಕೂಗಿದ್ರೆ ಅವ್ರು ಬರ್ತಾರಾ? ನೀನ್ ಕರೆದ್ರು ಇಲ್ಲ ಅಂದ್ರೂ ಸೂರ್ಯೋದಯ ಆಗುತ್ತೆ. ಇಲ್ಲ ಅಂದ್ರೆ ಈ ಗೋವಿಂದ ಸೂರ್ಯನ ಹುಟ್ಟಿಸ್ತಾನೆ. ಏನಾಯ್ತು? ಅಂಟಿಸ್ಬಿಟ್ಟೆ. ನೀನ್ ಹೇಳ್ದಾಗೆ ಅಂಟಿಸ್ಬಿಟ್ಟೆ. ಇವತ್ ರಾತ್ರಿ ಸೂರ್ಯನ್ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದೀನಿ. ಓಕೆ, ಮಿಕ್ಕ ವಿಷಯ ನನಗ್ ಬಿಟ್ಬಿಡು ಬಾಬಾ. ಅವ್ನ್ ಮೋಡ್ ಆಫ್ ಪೇಮೆಂಟ್ ನ ಒಡೆದಾಕಿ ಬ್ರಾಂಚ್ ನ ಕ್ಲೋಸ್ ಮಾಡಿಸೋದು ನನ್ ಜವಾಬ್ದಾರಿ. ನನ್ ಮೇಲೆ ಎಷ್ಟು ಅಕ್ರೆ.